ಮಿಡಲ್ ಈಸ್ಟ್ ಅಲ್ಲಿ ಯುದ್ಧ ಶುರುವಾಗಿ ಒಂದು ತಿಂಗಳು ಕಳೆದೋಯ್ತು. ಇದರಿಂದ ನೇರವಾಗಿ ಪರಿಣಾಮ ಬೀಳ್ತಾ ಇರೋದು ನಮ್ಮ ಭಾರತ ದೇಶಕ್ಕೆ. ಇರಾನ್ ಮತ್ತು ಅದರ ಸುತ್ತಲಿನ ದೇಶಗಳ ಮಧ್ಯೆ ನಡೆಯುತ್ತಿರುವ ಈ ಗೊಂದಲಗಳಿಂದಾಗಿ ಜಾಗತಿಕ ಸಪ್ಲೈ ಚೈನ್ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಕೆಂಪು ಸಮುದ್ರದಲ್ಲಿ ನಡೆಯುತ್ತಿರುವ ದಾಳಿಗಳಿಂದಾಗಿ ಕಾರ್ಗೋ ಹಡಗುಗಳೆಲ್ಲವೂ ಬೇರೆ ರೂಟ್ಗಳ ಮೂಲಕ ಚಲಿಸಬೇಕಾಗಿದೆ. ಇದರಿಂದ ಸಾರಿಗೆಯ ವೆಚ್ಚ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದ ಕ್ರೂಡ್ ಆಯಿಲ್ ಮತ್ತು ಗ್ಯಾಸ್ ನ ಕೊರತೆ ಉಂಟಾಗಬಹುದು ಎಂದು ದೊಡ್ಡ ದೊಡ್ಡ ಆರ್ಥಿಕ ಶಾಸ್ತ್ರಜ್ಞರು ಸಹ ತುಂಬಾ ಟೆನ್ಷನ್ ಗೆ ಒಳಗಾಗಿದ್ದಾರೆ. ಇದರಿಂದ ಒಂದು ಕಡೆ ಇಂಡಸ್ಟ್ರಿಗಳಿಂದ ಹಿಡಿದು ಸಾಮಾನ್ಯರ ಅಡುಗೆ ಮನೆಯವರೆಗೆ ಎಲ್ಲೆಡೆಯೂ ಗ್ಯಾಸ್ ಸಮಸ್ಯೆಗಳ ಭಯವು ಎಲ್ಲರನ್ನೂ ಕಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಗಳು ಹೆಚ್ಚಾದ್ರೆ ಇಡೀ ಆರ್ಥಿಕತೆ ನಿಧಾನಗೊಳ್ಳುತ್ತದೆ ಎಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆರಂಭವಾಗಿವೆ. ಆದ್ರೆ ಸರಿಯಾಗಿ ಇಂತಹ ಸಮಯದಲ್ಲಿಯೇ ಪ್ರಪಂಚದ ಮತ್ತೊಂದು ಕಡೆಯಿಂದ ಬಂದ ಒಂದು ಅನೌನ್ಸ್ಮೆಂಟ್ ರಾತ್ರೋರಾತ್ರಿ ಇಡೀ ಸನ್ನಿವೇಶವನ್ನ ಬದಲಾಯಿಸಿಬಿಟ್ಟಿತು. ಅಂತಾರಾಷ್ಟ್ರೀಯ ಡಿಪ್ಲೊಮಸಿಯಲ್ಲಿ ನಮ್ಮ ಭಾರತವನ್ನ ಹೀರೋ ರೀತಿಯಲ್ಲಿ ನಿಲ್ಲಿಸ್ತು. ಅದೇನೆಂದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಬಹಳ ಮುಖ್ಯವಾದ ದೇಶವಾದ ಅರ್ಜೆಂಟೀನಾ ನೇರವಾಗಿ ನಮ್ಮ ಭಾರತಕ್ಕೆ ತನ್ನ ಪೂರ್ಣ ಬೆಂಬಲವನ್ನ ಅನೌನ್ಸ್ ಮಾಡಿದೆ. ಅವರು ನೀಡಿದ ಆಫರ್ ನೋಡಿ ನಮ್ಮವರು ತುಂಬಾ ಸಂತೋಷಗೊಂಡಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ಎಷ್ಟು ತೀವ್ರಗೊಂಡ್ರೂ ಸಹ ನಮ್ಮ ಭಾರತಕ್ಕೆ ಗ್ಯಾಸ್ ಅಥವಾ ಆಯಿಲ್ ನ ಸಮಸ್ಯೆಗಳು ಬರೋದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥವಾಗಿದೆ. ಅರ್ಜೆಂಟೀನಾ ನೀಡಿದ ಈ ಓಪನ್ ಸಪೋರ್ಟ್ ನೋಡಿ ಅಮೆರಿಕ ಮತ್ತು ಇರಾನ್ ಈ ಎರಡೂ ದೇಶಗಳಿಗೆ ಮೈಂಡ್ ಬ್ಲಾಕ್ ಆಗಿದೆ. ಈ ಯುದ್ಧದಿಂದ ಭಾರತ ಗ್ಯಾಸ್ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದೆ ಎಂದು ಅವರು ಭಾವಿಸುವ ಮುನ್ನವೇ ಇದ್ದಕ್ಕಿದ್ದಂತೆ ಇವರಿಗೆ ಈ ಹೊಸ ರೂಟ್ ಹೇಗೆ ಸಿಕ್ತು ಎಂದು ಅವರಿಗೆ ಅರ್ಥವಾಗ್ತಿಲ್ಲ. ಅಷ್ಟಕ್ಕೂ ಇದೆಲ್ಲ ಹೇಗೆ ನಡೀತು? ಈ ಡೀಲ್ ನೋಡಿ ಅಮೆರಿಕ ಮತ್ತು ಗಲ್ಫ್ ದೇಶಗಳು ಯಾಕೆ ಜಲಸ್ ಆಗಿ ಭಾವಿಸ್ತಾ ಇವೆ? ನಮ್ಮ ಅತಿ ದೊಡ್ಡ ದೌರ್ಬಲ್ಯವನ್ನ ಅರ್ಜೆಂಟೀನಾ ನಮ್ಮ ಅತಿ ದೊಡ್ಡ ಬಲವಾಗಿ ಹೇಗೆ ಬದಲಾಯಿಸಿತು ಎಂಬುದನ್ನ ತಿಳಿಬೇಕಾದ್ರೆ ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ನಮ್ಮ ದೇಶದ ಎನರ್ಜಿ ಅಗತ್ಯಗಳಿಗಾಗಿ ನಾವು ಹೊರ ದೇಶಗಳ ಮೇಲೆ ಬಹಳ ಹೆಚ್ಚು ಅವಲಂಬಿತರಾಗಿದ್ದೀವಿ. ವಾಸ್ತವವಾಗಿ ನಮ್ಮ ದೇಶಕ್ಕೆ ಬೇಕಾದ ಕುಕಿಂಗ್ ಗ್ಯಾಸ್ ನಲ್ಲಿ 60% ಮತ್ತು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ನಲ್ಲಿ 50% ಅಷ್ಟು ಹೊರ ದೇಶಗಳಿಂದಲೇ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದುವರೆಗೆ ನಾವು ಹೆಚ್ಚಾಗಿ ಕತಾರ್, UAE, ಸೌದಿ ಅರೇಬಿಯಾ ಹಾಗೂ ಮುಂತಾದ ಗಲ್ಫ್ ದೇಶಗಳ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಿದ್ವಿ. ಆದ್ರೆ ಈ ಯುದ್ಧದಿಂದಾಗಿ ಆ ರೂಟ್ಗಳೆಲ್ಲವೂ ಅಪಾಯದಲ್ಲಿ ಸಿಲುಕಿವೆ. ಇನ್ನು ನಮ್ಮ ಬಜೆಟ್ ಸಮಸ್ಯೆ ಆಗಿ ಫ್ಯಾಕ್ಟರಿಗಳು ನಿಲ್ಲುತ್ತವೆ ಎಂದು ಎಲ್ಲರೂ ಭಾವಿಸಿದ ಸಮಯದಲ್ಲಿ ಅರ್ಜೆಂಟೀನಾದ ರಾಯಭಾರಿ ಮರಿಯಾನೋ ಅಗಸ್ಟಿನ್ ಕೋಸಿನೋ ನೀಡಿದ ಹೇಳಿಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಸಂವೇದವನ್ನ ಸೃಷ್ಟಿಸಿತು. ತುಂಬಾ ಗ್ಯಾಸ್ ರಿಸರ್ವ್ಗಳು ನಮ್ಮ ಬಳಿ ಇವೆ. ಭಾರತಕ್ಕೆ ಎಷ್ಟು ಬೇಕೋ ಅಷ್ಟು ಗ್ಯಾಸ್ ನೀಡಲು ನಾವು 100% ರೆಡಿ ಎಂದು ಅರ್ಜೆಂಟೀನಾ ಓಪನ್ ಆಗಿ ಹೇಳಿದೆ. ಈಗ ಎಲ್ಲರಿಗೂ ಬರುವ ಸಂದೇಹ ಏನಂದ್ರೆ ನಿಜವಾಗಿಯೂ ಕತಾರ್ ಸ್ಥಾನವನ್ನ ಅರ್ಜೆಂಟೀನಾ ಬದಲಿಸಬಲ್ಲದೆ ಎಂಬುದು. ಇದಕ್ಕಾಗಿ ನಾವು ಸ್ವಲ್ಪ ಡೇಟಾವನ್ನು ನೋಡಬೇಕು. ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿ ವರದಿಗಳ ಪ್ರಕಾರ ಅರ್ಜೆಂಟೀನಾದಲ್ಲಿ ಒಟ್ಟು 458 ಮಿಲಿಯನ್ ಕ್ಯೂಬಿಕ್ ಮೀಟರ್ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ಗಳಿವೆ. ಇದು ಕೇವಲ ಹೊರಗೆ ತಿಳಿದಿರುವ ಸಂಖ್ಯೆ ಮಾತ್ರ. ಅವರ ಭೂಮಿ ಒಳಗೆ ಇನ್ನು ದೊಡ್ಡ ಖಜಾನೆ ಇದೆ ಎಂದು ತಜ್ಞರು ಹೇಳ್ತಿದ್ದಾರೆ. ವಾಕಾ ಮಯರ್ತಾ ಎಂಬ ಒಂದು ಸ್ಥಳವಿದೆ. ಇದನ್ನ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಶೆಲ್ ಗ್ಯಾಸ್ ರಿಸರ್ವ್ಸ್ ಎಂದು ಕರೆಯಲಾಗುತ್ತೆ. ಅಲ್ಲಿಂದ ಗ್ಯಾಸ್ ಹೊರತೆಗೆಯುವುದನ್ನು ಆರಂಭಿಸಿದ್ರೆ ಕೆಲವು ದಶಕಗಳವರೆಗೆ ಎನರ್ಜಿಗೆ ಕೊರತೆಯೇ ಇರೋದಿಲ್ಲ. ನಮ್ಮ ಭಾರತ ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬದಲಾಗುತ್ತಿರುವ ಪ್ರಕ್ರಿಯೆಯಲ್ಲಿದೆ. ಆ ಬೆಳವಣಿಗೆ ಮುಂದುವರಿಬೇಕಾದ್ರೆ ನಮ್ಗೆ ಅನ್ಲಿಮಿಟೆಡ್ ಎನರ್ಜಿ ಬೇಕು ಎಂದು ಅರ್ಜೆಂಟೀನಾ ರಾಯಭಾರಿ ಬಹಳ ಹೆಮ್ಮೆಯಿಂದ ಹೇಳಿದ್ದಾರೆ. ಗ್ಲೋಬಲ್ ಸೌತ್ ನಲ್ಲಿ ಭಾರತವನ್ನ ತಮ್ಮ ಬೆಸ್ಟ್ ಪಾರ್ಟ್ನರ್ ಎಂದು ಅವರು ನೇರವಾಗಿ ಹೇಳಿದ್ದಾರೆ. ಈ ಸಂಬಂಧ ಕೇವಲ ಕಾಗದಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಕಳೆದ ವರ್ಷದಿಂದಲೂ ತುಂಬಾ ಸೈಲೆಂಟ್ ಆಗಿ ಅನುಷ್ಠಾನಗೊಳ್ಳುತ್ತಿರುವ ಒಂದು ಮಾಸ್ಟರ್ ಪ್ಲಾನ್ ಇದು. ಸರಿಯಾಗಿ ಯುದ್ಧದ ಸಮಯದಲ್ಲಿ ಆ ಪ್ಲಾನ್ ಹೊರಬಂದಿದೆ. ನಮ್ಮ ಭಾರತದ ಸ್ಟ್ರಾಟಜಿ ತುಂಬಾನೇ ಸ್ಪಷ್ಟವಾಗಿದೆ. ಪ್ರಧಾನಿ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಮುಂದೆ ನಮ್ಮ ಎನರ್ಜಿಗಾಗಿ 1 ಅಥವಾ 2 ದೇಶಗಳ ಮೇಲೆ ಅವಲಂಬಿತರಾಗುವ ಅವಕಾಶವಿಲ್ಲ. ನಮ್ಮ ದೇಶ ಈಗ ಸುಮಾರು 40ಕ್ಕೂ ಹೆಚ್ಚು ದೇಶಗಳೊಂದಿಗೆ ಸೇರಿ ಒಂದು ಎನರ್ಜಿ ಕಾರಿಡಾರ್ ಅನ್ನ ಸೆಟಪ್ ಮಾಡ್ತಿದೆ. ಈ ಪ್ಲಾನ್ಗೆ ಅರ್ಜೆಂಟೀನಾ ಬಲವಾಗಿ ನಿಂತಿದೆ. ಒಮ್ಮೆ ಊಹಿಸ್ಕೊಳ್ಳಿ, ವಾರ್ನಿಂದ ಸಪ್ಲೈ ನಿಲ್ತಾ ಇದ್ರೆ ಪ್ರಪಂಚವೆಲ್ಲ ಟೆನ್ಷನ್ಗೆ ಒಳಗಾಗ್ತಿರುವಾಗ ನಮ್ಮ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಅರ್ಜೆಂಟೀನಾ ನ್ಯಾಷನಲ್ ಗ್ಯಾಸ್ ಮತ್ತು ಆಯಿಲ್ ಕಂಪನಿ ಅಧ್ಯಕ್ಷರೊಂದಿಗೆ ಸೈಲೆಂಟ್ ಆಗಿ ಅನೇಕ ಬಾರಿ ಗುಪ್ತ ಮೀಟಿಂಗ್ ಗಳನ್ನ ನಡೆಸಿದ್ದಾರೆ. ಕಳೆದ ವರ್ಷ ಅರ್ಜೆಂಟೀನಾದ ಅಧಿಕಾರಿಗಳು 2 ಬಾರಿ ನಮ್ಮ ದೇಶಕ್ಕೆ ಬಂದು ದೊಡ್ಡ ದೊಡ್ಡ ಮೀಟಿಂಗ್ ಗಳನ್ನ ನಡೆಸಿದ್ದಾರೆ. ಇವು ಕೇವಲ ಸಾಮಾನ್ಯ ಮೀಟಿಂಗ್ ಗಳಲ್ಲ. ಇರಾನ್ ಯುದ್ಧದಂತಹ ಪರಿಸ್ಥಿತಿಗಳು ಬಂದಾಗ ನಮ್ಗೆ ಒಂದು ರಕ್ಷಣಾ ಶೀಲ್ಡ್ ಆಗಿ ಮಾರ್ಪಡುವ ಮೆಗಾ ಪ್ಲಾನ್ಗೆ ಆಗಲೇ ಬುನಾದಿ ಹಾಕಲಾಗಿತ್ತು. ನಿಮ್ಗೆ ಇನ್ನೊಂದು
ಒಂದು ಸಂದೇಹ ಬರಬಹುದು, ಅರ್ಜೆಂಟೀನಾ ಎಂದರೆ ತುಂಬಾ ದೂರವಲ್ಲವೇ, ಅಲ್ಲಿಂದ ಗ್ಯಾಸ್ ಅನ್ನ ತರಿಸಿಕೊಳ್ಳುವುದು ಸಾಧ್ಯವಾ ಅಂತ. ಇಲ್ಲಿಯೇ ನಮ್ಮವರು ನಿಜವಾದ ಗೇಮ್ ಅನ್ನ ಆಡಿದ್ದಾರೆ. ನಮ್ಮ ದೇಶದ ದೊಡ್ಡ ದೊಡ್ಡ ಆಯಿಲ್ ಮತ್ತು ಗ್ಯಾಸ್ ಕಂಪನಿಗಳು ಈಗ ಅಲ್ಲಿಯೇ ನೇರವಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಗ್ಯಾಸ್ ಹೊರತೆಗೆಯುವ ಯೋಜನೆಯನ್ನ ರೂಪಿಸ್ತಾ ಇವೆ. ಅಂದರೆ ಬೇರೆಯವರಿಂದ ಕೊಳ್ಳುವ ಬದಲು ನಾವೇ ಸ್ವಂತವಾಗಿ ಪ್ರೊಡಕ್ಷನ್ ಅನ್ನ ಆರಂಭಿಸುವಂತೆ. ಇದರಿಂದ ಮುಖ್ಯ ಅನುಕೂಲವೇನೆಂದ್ರೆ ಮಧ್ಯದಲ್ಲಿ ಬ್ರೋಕರ್ಗಳು ಅಥವಾ ಮಧ್ಯವರ್ತಿಗಳು ಇರೋದಿಲ್ಲ. ನಾಳೆ ಇರಾನ್ ನಲ್ಲಿ ಅಲ್ಲದೆ ಇದ್ರು ಬೇರೆ ಎಲ್ಲಿಯಾದ್ರೂ ಗೊಂದಲಗಳು ನಡೆದ್ರು ನಮ್ಮ ಸಪ್ಲೈ ಚೈನ್ಗೆ ಯಾವುದೇ ಅಡಚಣೆ ಆಗೋದಿಲ್ಲ. ಅರ್ಜೆಂಟೀನಾ ಈ ಆಫರ್ ನೀಡಿದ ಕೂಡಲೇ ಅಮೆರಿಕ ಮತ್ತು ಚೀನಾಗೆ ನಿದ್ರೆ ಬರ್ತಿಲ್ಲ. ಯಾಕಂದ್ರೆ ಆ ಎರಡೂ ದೇಶಗಳು ಸಹ ಅರ್ಜೆಂಟೀನಾ ಸಂಪನ್ಮೂಲಗಳ ಮೇಲೆ ಬಹಳ ಕಾಲದಿಂದಲೂ ಗಮನ ಹರಿಸಿವೆ. ಪ್ರಸ್ತುತ ಚೀನಾಗೆ ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ. ಲ್ಯಾಟಿನ್ ಅಮೆರಿಕ ದೇಶಗಳಲ್ಲಿರುವ ಸಂಪನ್ಮೂಲಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಎಂದು ಚೀನಾ ಬಹಳ ಕಾಲದಿಂದಲೂ ಪ್ರಯತ್ನಿಸ್ತಾ ಇದೆ. ತನ್ನ ಒನ್ ಬೆಲ್ಟ್ ಒನ್ ರೋಡ್ ಪ್ರಾಜೆಕ್ಟ್ ಅಡಿಯಲ್ಲಿ ಆ ದೇಶಗಳಿಗೆ ಸಾಲ ನೀಡಿ ಅವರ ಕಂಟ್ರೋಲ್ಗೆ ತೆಗೆದುಕೊಳ್ಳುವುದು ಅವರ ಪ್ಲಾನ್. ಆದ್ರೆ ನಮ್ಮ ಭಾರತ ತನ್ನ ಸಾಫ್ಟ್ ಡಿಪ್ಲೊಮಸಿಯಿಂದ ಮತ್ತು ವಿಶ್ವಾಸದಿಂದ ಅರ್ಜೆಂಟೀನಾದ ಮನಸ್ಸನ್ನು ಗೆದ್ದಿದೆ. ನಮ್ಮ ದೇಶ ಯಾರನ್ನು ಎಂದೂ ಮೋಸ ಮಾಡದ ಮಾರುಕಟ್ಟೆ ಎಂದು ಅರ್ಜೆಂಟೀನಾಗೆ ಚೆನ್ನಾಗಿ ತಿಳಿದಿದೆ. ಮತ್ತೊಂದು ಕಡೆ ಮಿಡಲ್ ಈಸ್ಟ್ ನ ಮೇಲೆ ಭಾರತ ಇನ್ನಷ್ಟು ತ್ವರಿತವಾಗಿ ಅವಲಂಬನೆ ಕಡಿಮೆ ಮಾಡಿಕೊಂಡಿದ್ದನ್ನ ನೋಡಿ ಅಮೆರಿಕ ಶಾಕ್ ಆಗ್ತಿದೆ. ಇರಾನ್ ಯುದ್ಧದಿಂದ ಗಲ್ಫ್ ದೇಶಗಳಿಂದ ಗ್ಯಾಸ್ ಬರದೇ ಇದ್ರೆ ನಮ್ಮವರು ಅಮೆರಿಕದ ಮುಂದೆ ಸಹಾಯ ಕೇಳ್ತಾರೆ ಎಂದು ಅವರು ಭಾವಿಸಿದ್ರು. ಆಗ ಅವರು ತಮ್ಮ ಗ್ಯಾಸ್ ಅನ್ನ ನಮ್ಗೆ ಹೆಚ್ಚು ಬೆಲೆಗೆ ಮಾರಬಹುದು ಅನ್ಕೊಂಡಿದ್ರು. ಆದ್ರೆ ಅರ್ಜೆಂಟೀನಾದೊಂದಿಗೆ ಡೀಲ್ ಸೆಟ್ ಮಾಡಿಕೊಂಡು ತನ್ನ ಸ್ವಂತ ದಾರಿಯನ್ನ ತಾನೇ ಸೃಷ್ಟಿ ಮಾಡಿಕೊಳ್ಳೋದು ಹೇಗೆ ಎಂದು ತಿಳಿದಿರುವ ನ್ಯೂ ಏಜ್ ಭಾರತ ಇದು ಕೇವಲ ಬಿಸ್ನೆಸ್ ಗೆ ಸಂಬಂಧಿಸಿದ ವಿಷಯ ಮಾತ್ರವಲ್ಲ, ಗ್ಲೋಬಲ್ ಲೆವೆಲ್ ನಲ್ಲಿ ನಮ್ಮ ದೇಶವನ್ನ ಒಂದು ಹೆಜ್ಜೆ ಮುಂದಕ್ಕೆ ಕೊಂಡೊಯ್ಯುವ ಸ್ಟ್ರಾಟಜಿಕ್ ವಿಜಯ ಇದು. ನಮ್ಮ ಎನರ್ಜಿ ಪಾಲಿಸಿಗಳಲ್ಲಿ ತರ್ತಾ ಇರುವ ಈ ಬದಲಾವಣೆ ಬರುವ ಹಲವು ವರ್ಷಗಳಿಗೆ ಒಂದು ಗೇಮ್ ಚೇಂಜರ್ ಆಗಿ ನಿಲ್ಲುತ್ತೆ. ನಾವು ಕೇವಲ ಕತಾರ್ ಅಥವಾ ಯುಎಇ ಮೇಲೆ ಮಾತ್ರ ಅವಲಂಬಿತರಾಗುತ್ತಿಲ್ಲ. ಅರ್ಜೆಂಟೀನಾದಿಂದ ಗ್ಯಾಸ್ ಬರೋದ್ರಿಂದ ಅಟ್ಲಾಂಟಿಕ್ ಮಹಾಸಾಗರದ ಮೇಲೆ ನಮ್ಗೆ ಸುರಕ್ಷಿತ ರೂಟ್ ಸಿಕ್ಕಂತಾಗಿದೆ. ನಾಳೆ ಇರಾನ್ ನಿಂದ ಹಾರ್ಮುಜ್ ರೈಟ್ ಬ್ಲಾಕ್ ಆದ್ರೂ ನಮ್ಗೆ ಅರ್ಜೆಂಟೀನಾ ಆಪ್ಷನ್ ಯಾವಾಗ್ಲೂ ಓಪನ್ ಆಗಿರುತ್ತೆ. ಸಮಸ್ಯೆ ಬರುವ ಮುನ್ನವೇ ನಮ್ಮ ಬ್ಯಾಕಪ್ ಪ್ಲಾನ್ ರೆಡಿ ಮಾಡಿಕೊಳ್ಳುವುದೇ ನಮ್ಮ ಸರ್ಕಾರದ ವಿಷನ್ಗೆ ಸಾಕ್ಷಿ. ಸರಿಯಾದ ಸಮಯದಲ್ಲಿ ನಾವು ಕೋಆಪರೇಷನ್ ಆರಂಭಿಸ್ತಾ ಇದ್ದೀವಿ ಎಂದು ರಾಯಭಾರಿ ಹೇಳಿದ ಮಾತುಗಳನ್ನ ಕೇಳಿದ್ರೆ ಭವಿಷ್ಯದಲ್ಲಿ ಈ ಪಾರ್ಟ್ನರ್ಶಿಪ್ ಎನರ್ಜಿ ಸೆಕ್ಟರ್ ನಲ್ಲಿ ಹೊಸ ದಾಖಲೆಗಳನ್ನ ಬರೆಯುತ್ತೆ ಎಂದು ಅರ್ಥವಾಗುತ್ತೆ. ಆದ್ರೆ ಈ ಪಯಣ ತುಂಬಾ ಈಸಿಯಾಗಿ ಇರುತ್ತಾ ಅಂದ್ರೆ ಇಲ್ಲ. ಅರ್ಜೆಂಟೀನಾದಿಂದ ಗ್ಯಾಸ್ ತರಿಸಿಕೊಳ್ಳುವುದು ಲಾಜಿಸ್ಟಿಕಲ್ ಆಗಿ ತುಂಬಾನೇ ದೊಡ್ಡ ಟಾಸ್ಕ್. ಇದಕ್ಕೆ ದೊಡ್ಡ ದೊಡ್ಡ LNG ಟರ್ಮಿನಲ್ಗಳು ಮತ್ತು ವಿಶೇಷ ಹಡಗುಗಳು ಬೇಕು. ಆದ್ರೆ ನಮ್ಮವರು ಈ ಸಾಲಿಗೆ ರೆಡಿ ಆಗುತ್ತಿದ್ದಾರೆ. ನಮ್ಮ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಒಟ್ಟಿಗೆ ಈ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಬಿಲಿಯನ್ ಗಳಷ್ಟು ಡಾಲರ್ಗಳನ್ನ ಇನ್ವೆಸ್ಟ್ ಮಾಡ್ತಿವೆ. ನಿಜವಾಗಿಯೂ ಆಸಕ್ತಿಕರ ಪಾಯಿಂಟ್ ಏನಂದ್ರೆ ಅರ್ಜೆಂಟೀನಾ ನಮ್ಗೆ ಕೇವಲ ಗ್ಯಾಸ್ ಮಾತ್ರವಲ್ಲ, ಕೃಷಿ ಉತ್ಪನ್ನಗಳು ಮತ್ತು ಬಹಳ ಮುಖ್ಯವಾದ ಲಿಥಿಯಂ ನಂತಹ ಖನಿಜಗಳ ವಿಷಯದಲ್ಲೂ ಓಪನ್ ಆಗಿ ಆಫರ್ ನೀಡಿದೆ. ಈ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳಿಗೆ ಲಿಥಿಯಂ ಎಷ್ಟು ಅಗತ್ಯ ಎಂದು ನಮ್ಗೆ ತಿಳಿದಿದೆ. ಅರ್ಜೆಂಟೀನಾದಲ್ಲಿ ಲಿಥಿಯಂ ರಿಸರ್ವ್ಗಳು ಸಹ ಬಹಳ ಇವೆ. ಅಂದರೆ ನಮ್ಮ ದೇಶದ ಜನರಿಗೆ ಆಹಾರ ಸುರಕ್ಷತೆ, ಫ್ಯಾಕ್ಟರಿಗೆ ಬೇಕಾದ ರಾ ಮೆಟೀರಿಯಲ್ ಗಳೆಲ್ಲವೂ ಈಗ ಸುರಕ್ಷಿತವಾಗಿದೆ. ಈ ಸುದ್ದಿ ಕೇಳಿದ ಕೂಡಲೇ ನಮ್ಮ ಆರ್ಥಿಕತೆ ಕೆಳಗೆ ಬೀಳುತ್ತೆ ಎಂದು ಕಾಯ್ತಾ ಇದ್ದವರೆಲ್ಲ ಸೈಲೆಂಟ್ ಆಗಿದ್ದಾರೆ. ಅರ್ಜೆಂಟೀನಾದಿಂದ ಬಂದ ಈ ಬೆಂಬಲ ನಮ್ಮ ದೇಶಕ್ಕೆ ದೊರೆತ ಒಂದು ದೊಡ್ಡ ಅನುಕೂಲ. ಒಮ್ಮೆ ಊಹಿಸಿ, ನಮ್ಮ ಸುತ್ತಲಿನ ದೇಶಗಳು ವಿದ್ಯುತ್ ಮತ್ತು ಗ್ಯಾಸ್ಗಾಗಿ ನಾನಾ ಕಷ್ಟಗಳನ್ನ ಅನುಭವಿಸುತ್ತಿರುವಾಗ ನಮ್ಮ ಭಾರತ ಮಾತ್ರ ತನ್ನ ಸಪ್ಲೈಯನ್ನ ಮತ್ತಷ್ಟು ಬಲಪಡಿಸಿಕೊಳ್ತಾ ಇದೆ. ಇದು ನಮ್ಮ ವಿದೇಶಾಂಗ ನೀತಿಗೆ ಸಾಮಾನ್ಯ ಯಶಸ್ಸಲ್ಲ, ನಮ್ಮ ಎನರ್ಜಿ ಸಮಸ್ಯೆಗಳಿಗೆ ಚೆಕ್ ಹಾಕಿದ ವರ್ಷವಾಗಿ ಈ ವರ್ಷ ಇತಿಹಾಸದಲ್ಲಿ ಉಳಿಯುತ್ತೆ. ಇರಾನ್ ಯುದ್ಧ ಪ್ರಪಂಚವನ್ನ ಭಯಪಡಿಸಿದ್ರು ನಮ್ಗೆ ಮಾತ್ರ ಒಂದು ಹೊಸ ಅವಕಾಶವನ್ನ ನೀಡಿದೆ. ಅರ್ಜೆಂಟೀನಾದ ರಾಯಭಾರಿ ನಮ್ಮ ಎನರ್ಜಿ ಪಾಲಿಸಿ ತುಂಬಾ ಪಾಸಿಟಿವ್ ಆಗಿ ಸರಿಯಾದ ಟ್ರ್ಯಾಕ್ ನಲ್ಲಿ ಹೋಗ್ತಿದೆ ಎಂದು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನಮ್ಮ ದೇಶಕ್ಕೆ ಇನ್ಮೇಲೆ ಆಪ್ಷನ್ ಗಳಿಗೆ ಕೊರತೆ ಇಲ್ಲ ಎಂದು ಪ್ರಪಂಚಕ್ಕೆ ನೀಡಿದ ಒಂದು ಎಚ್ಚರಿಕೆ ಇದು. ನಾವು ಕೇವಲ ಖರೀದಿದಾರರು ಮಾತ್ರವಲ್ಲ, ಇಡೀ ಪ್ರಪಂಚವು ನಮ್ಮೊಂದಿಗೆ ಕೆಲಸ ಮಾಡಲು ಬಯಸುವ ಮಟ್ಟಕ್ಕೆ ಪಾರ್ಟ್ನರ್ಗಳು ನಾವು. ನಮ್ಮ ಯಶಸ್ಸಿನ ಹಿಂದಿರುವ ಮತ್ತೊಂದು ಕಾರಣವೇನೆಂದ್ರೆ ಗ್ಲೋಬಲ್ ಸೌತ್ ಲೀಡರ್ಶಿಪ್. ವೆಸ್ಟರ್ನ್ ದೇಶಗಳ ಒತ್ತಡಕ್ಕೆ ತಲೆಭಾಗದ ದೇಶಗಳಿಗೆ ಈಗ ನಮ್ಮ ಭಾರತ ಒಂದು ದೊಡ್ಡ ಧ್ವನಿಯಾಗಿ ಮಾರ್ಪಟ್ಟಿದೆ. ಅರ್ಜೆಂಟೀನಾದಂತಹ ದೇಶಗಳು ನಮ್ಮನ್ನ ಒಂದು ನಾಯಕನಂತೆ ಭಾವಿಸ್ತಾ ಇವೆ. ಅದಕ್ಕೆ ಯಾವುದೇ ಶತ್ರುಗಳು ಇಲ್ಲದೆ ಕ್ರೈಸಿಸ್ ಸಮಯದಲ್ಲಿ ಅವರು ನಮಗೆ ಬೆಂಬಲ ನೀಡಿದ್ದಾರೆ. ಅರ್ಜೆಂಟೀನಾದಲ್ಲಿ ಗ್ಯಾಸ್ ರಿಸರ್ವ್ಗಳು ಎಷ್ಟರ ಮಟ್ಟಿಗೆ ಇವೆ ಅಂದ್ರೆ ಅಲ್ಲಿಂದ ನಮಗೆ ನಿಯಮಿತವಾಗಿ ಸಪ್ಲೈ ಆರಂಭವಾದ್ರೆ ಮುಂದಿನ 50 ವರ್ಷಗಳವರೆಗೆ ನಾವು ಇನ್ನೊಂದು ದೇಶದ ಕಡೆಗೆ ನೋಡಬೇಕಾದ ಕೆಲಸವೇ ಇರೋದಿಲ್ಲ. ಎಲ್ಲೆಡೆ ಟೆನ್ಷನ್ ಗಳಿರುವ ಈ ಯುದ್ಧ ವಾತಾವರಣದಲ್ಲಿ ನಮ್ಮ ಎರಡೂ ದೇಶಗಳ ನಡುವಿನ ಈ ಬಾಂಡಿಂಗ್ ತುಂಬಾ ವಿಶೇಷವಾಗಿ ಮಾರ್ಪಟ್ಟಿದೆ. ನಮ್ಮ ದೇಶ ಅನುಸರಿಸುವ ನ್ಯೂಟ್ರಲ್ ಪಾಲಿಸಿಯಿಂದ ನಾವು ಒಂಟಿ ಆಗ್ತೀವಿ ಎಂದು ಕಾಮೆಂಟ್ ಮಾಡೋರಿಗೆ
ಇದು ಒಂದು ಕೌಂಟರ್ ಫ್ಯಾಕ್ಟ್ ಏನಂದ್ರೆ ನಮ್ಮ ವರ್ತನೆ ಮತ್ತು ನಮ್ಮ ಪಾಲಿಸಿಯಿಂದಲೇ ಪ್ರಪಂಚದ 4 ಮೂಲೆಗಳಿಂದ ನಮ್ಗೆ ಬೆಂಬಲ ದೊರೀತಾ ಇದೆ. ನಾವು ರಷ್ಯಾದಿಂದ ಡಿಸ್ಕೌಂಟ್ ರೇಟ್ ನಲ್ಲಿ ಕ್ರೂಡ್ ಆಯಿಲ್ ಅನ್ನ ತರಿಸಿಕೊಳ್ತಾ ಇದ್ದೀವಿ. ಈಗ ಅರ್ಜೆಂಟೀನಾದಿಂದ ಗ್ಯಾಸ್ ರಿಸರ್ವ್ ಗಳನ್ನ ಆಕ್ಸೆಸ್ ಮಾಡಲಿದ್ದೀವಿ. ಅರ್ಜೆಂಟೀನಾದೊಂದಿಗೆ ನಡೆದ ಈ ಡೀಲ್ ಕೇವಲ ಒಂದು ಆರಂಭ ಮಾತ್ರ. ಪ್ರಪಂಚವನ್ನ ಸರ್ಪ್ರೈಸ್ ಮಾಡುವ ಇಂತಹ ಯಶಸ್ಸಿನ ಕಥೆಗಳು ಇನ್ನು ಅನೇಕ ಬರುತ್ತಿವೆ. ಈ ವಿಡಿಯೋ ಮೇಲೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಾಮೆಂಟ್ ಗಳಲ್ಲಿ ಹೇಳೋದನ್ನ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.